ಇದು ನಿನ್ನೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಅಪ್ಡೇಟ್ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದೀಯ ಸಭೆ ಬಳಿಕ ರಾಜ್ಯ ಕುರ್ಚಿ ಕದನದ ಬಗ್ಗೆ ಚರ್ಚೆಯಾಗೋ ಸಾಧ್ಯತೆ ಇದೆ. ಇಷ್ಟೊತ್ತು ಅದನ್ನೇ ನಾವು ಮಾತಾಡ್ತಾ ಇದ್ವಿ. ಡೆಲ್ಲಿಯಲ್ಲಿ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸಭೆ ನಡೆದಿದೆ. ಓಕೆ, ಸಭೆಯ ಔಟ್ಪುಟ್ ನಿಮ್ ಗಮನಕ್ಕೆ ತರ್ತೀವಿ ನಾವು. ಸಭೆ ನಡೆದಿದೆ, ರಾಜ್ಯದ ಕುರ್ಚಿ ಬೆಳವಣಿಗೆ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಬಟ್ ಅಲ್ಟಿಮೇಟ್ ಡಿಸಿಷನ್ ಇನ್ನು ಹೊರಗೆ ಬರ್ತಾ ಇಲ್ಲ. ಮುಂದಕ್ಕೆ ಆಗ್ತಾರ, ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಬ್ರೀತಿಂಗ್ ಸ್ಪೇಸ್ ತಗೊಳ್ತಾರ ಅವರು, ಅಥವಾ ಇವರಿಬ್ರನ್ನ ಕರೆಸ್ತಾರ? ಅದರ ನಡುವೆ ಕುತೂಹಲ ಮೂಡಿಸ್ತಾ ಇದೆ. ಬಹುತೇಕ ಸೆಷನ್ ಮುಗಿಯ ತನಕ ಈ ಜೇನ್ಗುಡಿಗೆ ಕಲ್ಲ ಹೊಡೆಯೋ ಕೆಲಸ ಮಾಡಲ್ವಾ ಅಂತ ಮೀಟಿಂಗ್ ಮುಕ್ತಾಯ ಆಗಿದೆ. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಡೀತಾ ಇದ್ದ ಮೀಟಿಂಗ್ ಮುಗ್ದಿದೆ. ಚಳಿಗಾಲದ ಅಧಿವೇಶನದ ಕುರಿತು ನಡೀತಾ ಇದ್ದಂತಹ ಸಭೆ ಮುಕ್ತಾಯ ಆಗಿದೆ. ಓಕೆ, ಬಹಳ ಇಂಪಾರ್ಟೆಂಟ್ ಕುರ್ಚಿ ವಿಚಾರ ಏನಾಯ್ತು? ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸೆಷನ್ಗೆ ಸಂಬಂಧಪಟ್ಟಂತಹ ಮೀಟಿಂಗ್ ಮುಗ್ದಿದೆ. ಇದ್ರ ಬಗ್ಗೆ ಆಗೇ ಇಲ್ವಂತೆ ಚರ್ಚೆ. ಕರ್ನಾಟಕ ರಾಜ್ಯ ರಾಜಕೀಯ ಬೆಳವಣಿಗೆಯ ಬಗ್ಗೆ ಚರ್ಚೆ ನಡೆದಿಲ್ಲ. ಪವರ್ ಶೇರಿಂಗ್ ಬಗ್ಗೆ ಯಾವುದೇ ವಿಚಾರ ಪ್ರಸ್ತಾಪ ಇಲ್ಲ. ಇದನ್ನೇ ಹೇಳಿದ್ದು. ಅಂದ್ರೆ ಈಗ ಜೇನಿನ ಗೂಡಿಗೆ ಕಲ್ಲು ಹೊಡೆಯುವ ಕೆಲಸಕ್ಕೆ ಮುಂದಾಗದು ಬೇಡ ಅಂತ ಅವ್ರ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತದೆ. ಕೇವಲ ಅಧಿವೇಶನದ ಕಾರ್ಯತಂತ್ರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಡೆದಂತಹ ಸಂಸದೀಯ ಸಭೆ ಮುಕ್ತಾಯ, ಅಂದ್ರೆ ಈಗ ಸೆಷನ್ಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ. ರಾಜ್ಯದ ಕುರ್ಚಿ ಕಿತ್ತಾಟದ ಬಗ್ಗೆ ಏನಾದ್ರು ಆಗಿದೆಯಾ ಅಂದ್ರೆ ಇಲ್ಲ. ನಾನು ಹೇಳಿದ್ನಲ್ಲ, ಈಗ್ಲೇ ಮತ್ತೊಂದು ಎಡವಟ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಟೈಮ್ ತಗೊಳ್ಳೋಣ, ಅವರು ತಣ್ಣಗಾಗ್ಲಿ ಅಂಡ್ ನಾವು ಚರ್ಚೆ ಮಾಡೋಕ್ಕೂ ನಮ್ಗೆ ಅವಕಾಶ ಸಿಗತ್ತೆ, ಅಧಿವೇಶನ ಮುಗಿಲಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಒಟ್ಟು.